ಮಾಧ್ಯಮ ಸ್ನೇಹಿತರು ನೀವು ಬಹಳ ಕೋಆಪರೇಟ್ ಮಾಡಿದ್ದೀರಿ. ಏಕೆಂದರೆ ಎಷ್ಟು ಭ್ರಷ್ಟಾಚಾರ ಇತ್ತು ಲಾಸ್ಟ್ ಇಯರ್ ಚೇರ್ಮನ್ ಮಾಡಾಳ್ ವಿರೂಪಾಕ್ಷಪ್ಪನೊಂದು ಸಹ ನಾನು ಎಕ್ಸ್ಪೋಸ್ ಮಾಡಿದ್ದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಭ್ರಷ್ಟಾಚಾರ ಏನಾದರೂ ಅಲ್ಲಿ ನಡೀಲಿಲ್ಲ ಅಂತಂದ್ರೆ ಸಾಬೂನ್ ಕಾರ್ಖಾನೆ ಇವತ್ತು ಕನಿಷ್ಠ ಏನು ಅಂತಂದ್ರೆ ಅದು 10,000 ಕೋಟಿ ಕಂಪ್ಲೀಟ್ ಇವತ್ತು ಅದರೊಳಗಡೆ FD ಇಡಬಹುದಾಗಿದೆ. ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಆದೇಶ ಮಾಡಿದ್ದಾರೆ. ಆದೇಶ ಅಂದ್ರೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ದಾರೆ. ಲಾಭದಾಯಕವಾಗಿರ್ತಕ್ಕ ಕಂಪನಿಗಳಿಂದ ಶೇರ್ ಅನ್ನ ಅಂದ್ರೆ ಲಾಭ ಏನಿದೆ ಲಾಭಾಂಶ 12ರಿಂದ 30% ವರೆಗೂ ಲಾಭನ ಯಾವ ನಷ್ಟದಲ್ಲಿದೆ ಕೊಡಬೇಕು ಅಂತ. ಈಗ ಸರ್ಕಾರ ತಮ್ಗೆಲ್ರಿಗೂ ಗೊತ್ತಿದೆ, ಸರ್ಕಾರ ಇವತ್ತೇನು ಅಂತಂದ್ರೆ ಎಲೆಕ್ಟ್ರಿಕ್ ತಾರೀಫ್ ಅನ್ನ ಕಂಪ್ಲೀಟ್ ಫ್ರೀ ಮಾಡಿದ್ದಾರೆ. ಆ ಕಂಪನಿಗಳೆಲ್ಲವೂ ಸಹ ಎಲೆಕ್ಟ್ರಿಕ್ ತಾರೀಫ್ ಫ್ರೀ ಮಾಡಿರೋದ್ರಿಂದ ಆ ಕಂಪನಿಗಳೆಲ್ಲ ಇವತ್ತು ನಷ್ಟದಲ್ಲಿದೆ. ಈ ಹಣನ ಎಲ್ಲಿ ಇವತ್ತು ಏನು ಲಾಭ ಮಾಡಿಲ್ಲ. ಇವತ್ತು 125 ಕಂಪನಿಗಳೊಳಗಡೆ ಮೋರ್ ದೆನ್ 75% ಕಂಪನಿಗಳು 125 ಸಾರ್ವಜನಿಕ ಉದ್ಯಮಗಳಲ್ಲಿ 75% ಇವತ್ತು ಕಂಪನಿಗಳು ಎಲ್ಲವೂ ಸಹ ನಷ್ಟದಲ್ಲಿದೆ, ಮುಚ್ಚಿದೆ. ನಾನೇ NGF ಲೀಡರ್ ಆಗಿದ್ದೆ ಕಂಪನಿ. ಆ ಕಂಪನಿ ಇವತ್ತು 8,000 ಜನ ಕೆಲಸ ಕಳ್ಕೊಂಡಿದ್ದಾರೆ. ಈ ಸಾಬೂನ್ ಕಾರ್ಖಾನೆ ಕಾರ್ಮಿಕರು ಅದರೊಳಗಡೆ ಇರ್ತಕ್ಕಂಥ 181 ಜನ ಪರ್ಮನೆಂಟ್ ಆಫೀಸರ್ಸು ಮತ್ತೆ ಎಂಪ್ಲಾಯೀಸ್ ಇರ್ತಕ್ಕಂಥ 1,800 ಜನ ಬರೀ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ, ಔಟ್ಸೋರ್ಸ್ ಎಂಪ್ಲಾಯೀಸ್. ಆ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ವೇತನ ಇಲ್ಲ, ಬೋನಸ್ ಇಲ್ಲ, ಇತ್ಯಾದಿ ಏನು ಇಲ್ಲದೆ ಇದ್ರು ಹಣ ಉಳಿಸಿದ್ದಾರೆ ಬಹಳ. ಏಕೆಂದ್ರೆ ಇದೊಂದು ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ಏನು ಲಾಭ ಹೆಂಗ್ ತೋರಿಸ್ತಾರೆ ಅಂತಂದ್ರೆ, ಸವಲತ್ತುಗಳನ್ನ ಕಾರ್ಮಿಕರಿಗೆ ಕೊಡ್ದಾಗೆ ಇವ ವೇತನ ಒಪ್ಪಂದನೂ ಆಗಿಲ್ಲ ಪರ್ಮನೆಂಟ್ ವರ್ಕರ್ಸ್ಗೆ. ಆ ಹಣ ಉಳಿಸಿ ಇವತ್ತು ಅದರೊಳಗಡೆ 1,400 ಕೋಟಿ ಸಾಬೂನ್ ಕಾರ್ಖಾನೆ ಒಳಗಡೆ ಇದೆ. ಸರ್ಕಾರಕ್ಕೆ ಎಲ್ಲೆಲ್ಲಿ ದುಡ್ಡಿದೆ ಅಂತ ನೋಡ್ತಾರೆ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಏಕಾಏಕಿ ಇದರೊಳಗಡೆ 1,800 ಕೋಟಿ ಇದೆಯಲ್ಲ, ಈ ಹಣನ ಕಂಪ್ಲೀಟ್ ಗ್ರಾಪ್ ಮಾಡಬೇಕು. 700 ಕೋಟಿ ನಮಗೆ ಕೊಟ್ಟು ಬಿಡಿ, ಬೇರೆಯವರಿಗೆ ಸಾಲ ಕೊಡಿ. ಈಗ ಸರ್ಕಾರ ತಾವು ಯೋಚನೆ ಮಾಡಿ, ಯಾಕಂದ್ರೆ ನಾವೆಲ್ಲರೂ ಸಾರ್ವಜನಿಕ ಮಾಧ್ಯಮದಲ್ಲಿ ಇರ್ತಕ್ಕಂಥ ನಿಮ್ಗೆ ಗೊತ್ತಿದೆ, ಸಾಲ ಬೇಕು ಅಂದ್ರೆ ಬ್ಯಾಂಕ್ನಲ್ಲಿ ಕಂಪ್ಲೀಟ್ ಈ ಸಾರ್ವಜನಿಕ ಉದ್ಯಮಗಳಿಗೆ ಸರ್ಕಾರ ಕೊಟ್ಟು, ಸರ್ಕಾರ ಗ್ಯಾರಂಟಿನೇ ನೀವು ಲಾಭ ಮಾಡಿ ತೋರಿಸ್ರಪ್ಪ ನಿಮ್ಗೆ ಬ್ಯಾಂಕ್ನಿಂದ ಸಾಲ ಕೊಡಿಸ್ತೀವಿ ಅಂತ. ಈ ಕಂಪನಿಗಳಿಂದ ಈಗ ಏನು ಲಾಭದಾಯಕವಾಗಿರೋ ಕಂಪನಿಗಳಿಂದ ಸುಮಾರು 2,700 ಕೋಟಿ ಏನು ಇವತ್ತು ಕೊಟ್ಟಿದ್ದಾರೆ. ಆ ಕಂಪನಿಗಳು ಸಣ್ಣ ಪುಟ್ಟ ಯಾವುದೋ ಒಂದು ಸಂಪಾದನೆ ಮಾಡಿ ಕಂಪ್ಲೀಟ್ ಉಳಿಸಿ ಇಟ್ಟಿರೋ ಹಣನ ನೀವು ಮುಫತ್ತಾಗಿ ಗ್ರ್ಯಾಂಟ್ ರೀತಿಯಲ್ಲಿ ಕಂಪ್ಲೀಟ್ ನಷ್ಟ ಹೊಂದ ಕಂಪನಿಗಳಿಗೆ ಗ್ರ್ಯಾಂಟ್ ರೀತಿಯಲ್ಲಿ ಕೊಡಿಸ್ತೀರ. ಎಷ್ಟು ಬೇಜವಾಬ್ದಾರಿತನ ಇವತ್ತು ಸರ್ಕಾರದಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ನಾನು ಹೇಳ್ತೇನೆ. ಅಂದ್ರೆ ನಿಮ್ಗೆ ಕೊಡಬೇಕು, ಅವರಿಗೆ ಸಾಲ ಕೊಡಿಸ್ಬೇಕು ಅನ್ನೋದಿದೆ, ಬ್ಯಾಂಕಿನಿಂದ ಸಾಲ ಕೊಡಿಸಿ. ಗ್ರ್ಯಾಂಟ್ ರೂಪದಲ್ಲಿ ಕೊಟ್ಟಾಗ 100% ಗ್ಯಾರಂಟಿ ಬರಲ್ಲ. ಇದರಿಂದ ಏನಾಗ್ತದೆ, ಲಾಭ ಮಾಡೋ ಕಂಪನಿಗಳು ನಷ್ಟದಾಗ್ತದೆ. ಆಮೇಲೆ ಇವ್ರಿಗೆ ವಿಷನ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ, ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿಗೆ ನಮ್ದು ಶ್ರೀಗಂಧ ಮಾಡ್ತಕ್ಕ ಕಂಪನಿ ಇವತ್ತು ಕಂಪ್ಲೀಟ್ ಇದರಲ್ಲಿದೆ, ಮೈಸೂರಿನಲ್ಲಿದೆ, ಶಿವಮೊಗ್ಗದಲ್ಲಿದೆ. ದವಾಸ್ಪೇಟೆನಲ್ಲಿ 22 ಎಕರೆ ಜಮೀನಿದೆ. 60-70 ಈ ಎಲ್ಲ ಕಡೆನೂ ವಿಶಾಲವಾದ ಜಾಗ. ಸರ್ ವಿಶ್ವೇಶ್ವರಯ್ಯನವರು ಮತ್ತೆ ಮಾಮೂಲಿ ಕೃಷ್ಣರಾಜೇಂದ್ರ ಒಡೆಯರು ಅದಕ್ಕೆ ಸಾಕಷ್ಟು ಜಾಗನ ಎಲ್ಲ ಕಡೆ ಇಟ್ಟಿದ್ದಾರೆ. ಅದನ್ನ ಡೆವಲಪ್ ಮಾಡಬೇಕು. ಅದನ್ನ ಈ ಏನ್ 1,400 ಕೋಟಿ ಏನು ಇಟ್ಕೊಂಡಿದ್ದೀರಿ ಅಲ್ಲಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರಿಗೆ ಯೋಚನೆ ಮಾಡಿಲ್ಲ ಸರ್ಕಾರ. MB ಪಾಟೀಲ್ ಮಾತು ಎತ್ತಿದ್ರೆ ದೊಡ್ಡ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವರು ಸಾಬೂನ್ ನಾವು ಏನು ಇಂಟರ್ನ್ಯಾಷನಲ್ ಏನು ಉತ್ಪನ್ನಗಳು ಇವತ್ತೇನು ಗೊತ್ತಾ, ಸಾಬೂನ್ನ ಮಾರಾಟ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಇವತ್ತು ಒಂದು ಸಾರ್ವಜನಿಕ ಉದ್ಯಮಿಗಳಲ್ಲಿ ಇರ್ತಕ್ಕ ಮೈಸೂರು ಸ್ಯಾಂಡಲ್ ಸೋಪ್ ಅಂತಾನೆ ಇಡೀ ಪ್ರಪಂಚದಾದ್ಯಂತ ಅದು ಪ್ರಖ್ಯಾತಿ ಆಗಿದೆ. ಇದ್ರೊಳಗಡೆ ಏನು ಮಾರ್ಕೆಟ್ ಇವ್ರೇನು ಯಾರಿಲ್ಲ. ಇವತ್ತು ಇಡೀ KSDL ನೊಳಗಡೆ ನುರಿತ ಅನುಭವ ಇರ್ತಕ್ಕ ಅಧಿಕಾರಿಗಳು ಯಾರು ಇಲ್ಲ. ಮಾರ್ಕೆಟ್ ಇವತ್ತು ನಾವು MSI ಮಾರ್ಕೆಟ್ ತಗೊಂಡ್ಮೇಲೆ ಮಾರ್ಕೆಟ್ ನೆಟ್ವರ್ಕ್ ಅನ್ನ ಇಡೀ ದೇಶದೊಳಗಡೆ ಕಲ್ಕತ್ತಾನಲ್ಲಿ ಯಾವುದೋ ಒಂದು ಸಣ್ಣ ನಮ್ದೊಂದು ಇದು ಇಟ್ಕೊಂಡಿದ್ದೀವಿ ಅಂದ್ರೆ ಸ್ವಂತ ಕಟ್ಟಡ. ಇನ್ನೆಲ್ಲೂ ಸಹ ಸ್ವಂತ ಕಟ್ಟಡಗಳು ಮಾರ್ಕೆಟ್ ಇಲ್ಲ. ಕೋಟಿನ ತಗೊಳೋದಕ್ಕೆ ಬಿಡಲ್ಲ. ಅದು ಬಿಟ್ರೆ ಅಂದ್ರೆ ನಾವು ನಾನಾ ಹೋರಾಟ ಮಾಡೋದಕ್ಕೂ ಸಿದ್ಧವಾಗಿದ್ದೇವೆ. ಅದ್ರ ಬಗ್ಗೆ ದೇಶಪಾಂಡೆ ಇವರು ನಮ್ಮ MB ಪಾಟೀಲ್ ಮತ್ತೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಕೂಡಲೇ ಕ್ರಮ ವಹಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಅನೌನ್ಸ್ ಮಾಡಿದ್ದಾರೆ ನಿಮ್ಗೆ 103 ಕೋಟಿ ರೂಪಾಯಿ ಡಿವಿಡೆಂಡ್. ಕಳೆದ 15 ವರ್ಷಗಳಿಂದ ನಮ್ಮ ಫ್ಯಾಕ್ಟರಿಯಿಂದ ಸರ್ಕಾರಕ್ಕೆ ಕೊಡಬೇಕಾಗಿರ್ತಕ್ಕ ಡಿವಿಡೆಂಟ್ ನಾವು ಕಂಪ್ಲೀಟ್ ಕೊಟ್ಕೊಂಡು ಬಂದಿದ್ದೇವೆ.
ಅದಲ್ಲದೆ ಇವತ್ತು ಮುಖ್ಯಮಂತ್ರಿಗಳ ನಿಧಿಗೂ ಸಹ ನಾವು ದುಡ್ಡು ಕೊಟ್ಕೊಂಡು ಬಂದಿದ್ದೇವೆ. ಇಷ್ಟೆಲ್ಲ ನೀವು ಸರ್ಕಾರ ತಗೊಂಡು ಈ ಕಂಪನಿನಲ್ಲಿ ಏನೂ ಇರಲೇಬಾರದು, ಎಲ್ಲವನ್ನೂ ಸಹ ಕಂಪ್ಲೀಟ್ ಇದನ್ನ ಪ್ರಗತಿಯ ಹಾದಿಗೆ ಕೊಂಡೊಯ್ಯೋದು ಬದಲು ಇದನ್ನ ಮುಚ್ಚುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ, ಇದನ್ನ ಒಬ್ಬ ಕಾರ್ಮಿಕ ಮುಖಂಡನಾಗಿ 43 ವರ್ಷದಿಂದ ಆ ಕಾರ್ಖಾನೆಯನ್ನ ರಕ್ಷಣೆ ಮಾಡ್ಕೊಂಡು ಬಂದಾಗ ಅದೇ ಲೀಡರ್ ನಾನು ತುಂಬಾ ಬೇಸರ ಆಗ್ತದೆ, ನೋವಾಗ್ತದೆ. NGF ನಲ್ಲಿ ಇವತ್ತು ನಡೆಸಬಹುದಾಗಿತ್ತು ಅಂತ ಕಂಪನಿನ ಮುಚ್ಚಿಬಿಟ್ರು. ನಾಳೆ ದಿವಸ ಮೈಸೂರು ಸ್ಯಾಡಲ್ ಸೋಪ್ ಕಂಪನಿ ಮುಚ್ಚಿದ್ರೆ ಈಗ ಡಿಪೆಂಡ್ ಆಗಿರ್ತಕ್ಕವ್ರು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅವ್ರ ಕುಟುಂಬಗಳು 10,000 ಜನ ಜೀವನ ಮಾಡ್ತಾ ಇದ್ದಾರೆ. 10,000 ಜನ ಕುಟುಂಬಗಳು ಬೀದಿ ಪಾಲಾಗ್ತದೆ. ಇದ್ರ ಉದ್ದೇಶ ಏನು ಅಂತಂದ್ರೆ ಹಣ ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದು ರಾಜಕಾರಣಿಗಳು ಹೊಂಚಾಗ್ತಾ ಇದ್ದಾರೆ. ಇನ್ನೇನು ಅವ್ರು ಇದನ್ನು ಉದ್ಧಾರ ಮಾಡಬೇಕು ಸಾಬೂನ್ ಕಾರ್ಖಾನೆ ಅಂತ ಖಂಡಿತವಾಗೂ ಸಹ ಅವ್ರಿಗಿಲ್ಲ. ಇದ್ದಂಗಿದ್ರೆ ಒಂದು ವಿಷಯ ಪ್ಲಾನ್ ಎಲ್ಲಿದೆ ನೀವೇ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಇವರಿಗೆ ಪ್ರಶ್ನೆ ಮಾಡಿ, MB ಪಾಟೀಲ್ರಿಗೆ, ಸಾಬೂನ್ ಕಾರ್ಖಾನೆ ಈ 4 ಜಾಗಗಳಲ್ಲಿ ಯಾಕೆ ನೀವು ಅದನ್ನ ಎಕ್ಸ್ಪೆನ್ಷನ್ ಮಾಡಿಲ್ಲ? 100 ವರ್ಷದ ಸೆಲೆಬ್ರೇಷನ್ ಟೈಮ್ ನಲ್ಲಿ ಬೊಮ್ಮಾಯಿ ಬಂದರು. ಬೊಮ್ಮಾಯಿ ಓಪನ್ ಆಗಿ ಹೇಳಿದ್ರು ಮಾಡಾಳು ವಿರೂಪಾಕ್ಷಪ್ಪನಿಗೆ, ಧಾರವಾಡದಲ್ಲಿ ನಾನು ಜಾಗ ಕೊಡ್ತೀನಿ, ಈ ಸಾಬೂನ್ಗೆ ಇಡೀ ವರ್ಲ್ಡ್ ನಲ್ಲಿ ಡಿಮಾಂಡ್ ಇದೆ, ಜಾಗ ಕೊಡ್ತೀನಿ, ನೀವು ಮಾಡಿ, ಏನ್ ಲೋನ್ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ರು ಸಹ ಧಾರವಾಡದಲ್ಲಿ ಒಂದು ಯೂನಿಟ್ ಹಾಕೋದಕ್ಕೂ ಸಹ ಮೊನ್ನೆ ಹೋಗಿಲ್ಲ. ಮುಖ್ಯಮಂತ್ರಿಗಳು ಆ ಮೀಟಿಂಗ್ ನಲ್ಲಿ ನಾನು ಸಹ ಇದ್ದೇನೆ. ಕಂಪ್ನಿ ಅಂದ್ರೆ ಇವತ್ತು ಇರ್ತಕ್ಕ ಏನು ಕೆಲವೇ ಕಂಪನಿಗಳನ್ನ ಮುಚ್ಚುವಂತ ಹುನ್ನಾರನ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಇದೇನ್ ಗೊತ್ತಾ ಅಧಿಕಾರಿಗಳು, ನಾನು ಇದನ್ನ ಕೇಳಿದ್ದೀನಿ ಹೆಂಗೆ ಬ್ಯಾಕ್ ಗ್ರೌಂಡ್ ಅಂತ. ಯಾವನೋ ಒಬ್ಬ IAS ನವರಿಗೆ IPS ನವರಿಗೆ ಯಾವುದೇ ಕಮಿಟ್ಮೆಂಟ್ ಇಲ್ಲ. ಯಾಕಂದ್ರೆ ಅವನ ಯಾರ ಆರ್ಥಿಕ ಇಲಾಖೆ ಸೆಕ್ರೆಟರಿ ಹೇಳಿದಂತೆ ಇಲ್ಲ ಅದನ್ನ ತಂದು ಇವ್ರಿಗೆ ಕೊಟ್ಬಿಡ. ಎಲ್ಲಿದೆ ಪ್ರಾವಿಷನ್? ನಾವು ಗ್ರಾಂಟ್ ಕೊಡೋದಕ್ಕೆ ನಮ್ಗೆ ಈ ಪಬ್ಲಿಕ್ ಸೆಕ್ಟರ್ ವೆರಿ ಪ್ರಾವಿಷನ್ ಕೊಡಿ, ನೀವು ಗ್ರಾಂಟ್ ಬೇಕಾದ್ರೆ ಸರ್ಕಾರದಿಂದ ಕೊಟ್ಬಿಡಿ. ವೈ ಯು ಆರ್ ಕಿಲಿಂಗ್ ಅವರ್ ಇಂಡಸ್ಟ್ರೀಸ್? ಆದ್ರಿಂದ ಇದ್ರ ಬಗೆಗೆ ಸಂಪೂರ್ಣವಾಗಿ ನಾನು ವಿರೋಧಿಸ್ತೇನೆ. ಇದನ್ನ ಸಾಬೂನ್ ಕಾರ್ಖಾನೆ ನಾವು ಉಳಿಸ್ಬೇಕು. ಈ ಸಾಬೂನ್ ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಸಹ ಅದನ್ನ ಈ ರೀತಿಯ ಲೋನ್ ಕೊಡೋದ್ರ ಬಗ್ಗೆ ವಿರೋಧ ಮಾಡ್ತೀವಿ. ಮುಖ್ಯಮಂತ್ರಿಗಳು ಇದನ್ನು ಮೀರಿ ಹೋಯ್ತು ಅಂತಂದ್ರೆ ನನಗನ್ಸುತ್ತೆ ಎಲ್ಲ ಕಾರ್ಮಿಕರು ಸಹ ಇದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಏನಂತ ಒಂದು ಪ್ರಶ್ನೆ